ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ FDA STA ಪರೀಕ್ಷೆಗಳ ಕುರಿತಾಗಿರುವ ಒಂದಿಷ್ಟು ಮಾರ್ಗಸೂಚಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಡೈರೆಕ್ಟಾಗಿ ಇವತ್ತಿನ ವಿಡಿಯೋಗೆ ಅಣಿಯಾಗೋಣ. ಆತ್ಮೀಯರೇ, ಹಲವಾರು ಜನ ನನ್ನ ಯೂಟ್ಯೂಬ್ನ ಮಿತ್ರರು ನನಗೆ ಹೇಳಿದರು FDA STA ಪರೀಕ್ಷೆಯ ಕುರಿತಾಗಿರುವ ಕೆಲವು ವಿಡಿಯೋಗಳನ್ನು ಬಿಡ್ರಿ. ಅದಕ್ಕೂ ಮುಂಚೆ ಕೆಲವು ನನ್ನ ಫ್ರೆಂಡ್ಸ್ಗಳು ಹೇಳಿದರು, ಇಲ್ಲ FDA STA ಪರೀಕ್ಷೆಯ ವಿಡಿಯೋ ಬಿಡೋದಕ್ಕಿಂತ ಮುಂಚೆ ತಾವುಗಳು ದಯಮಾಡಿ FDA STA ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಪುಸ್ತಕಗಳ ಯಾದಿಯನ್ನು ಬಿಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿದರು. ಅವರ ಕೋರಿಕೆ ಅನ್ವಯ ನನಗೆ ಭೇಟಿಯಾಗಿರ್ತಕ್ಕಂಥ ಹಲವಾರು ಜನ ಆ ಒಂದು FDA STA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರು, ಸಫಲತೆ ಹೊಂದಿರತಕ್ಕಂಥ ಜನರನ್ನು ಕೇಳಿದಾಗ ಅವರು ಕೊಟ್ಟಿರ್ತಕ್ಕಂಥ ಪುಸ್ತಕದ ಯಾದಿಯನ್ನಾಗಿ ತಮ್ಮ ಎದುರು ನಾನು ಬಿಚ್ಚಿಡ್ತಾ ಇದ್ದೇನೆ. ಅದಕ್ಕಾಗಿ ವಿಡಿಯೋವನ್ನು ಅಂತಿಮದವರೆಗೂ ನೋಡ್ರಿ. ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಾಗೂ ಬೆಲ್ ಐಕಾನ್ಗೆ ತಾವು ಒತ್ತೋದನ್ನು ಮರೆಯಬೇಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ FDA STA ಪರೀಕ್ಷೆಗಳು ಅಂತಂತಂದರೆ ಒಟ್ಟಾರೆಯಾಗಿ ಅದರಲ್ಲಿ 3 ಪೇಪರ್ಸ್ ಬರ್ತಾವೆ. ಒಟ್ಟಾರೆ 3 ಪತ್ರಿಕೆಗಳು ಅದರಲ್ಲಿ ಇರ್ತವೆ. ಪತ್ರಿಕೆ 1 ಕಡ್ಡಾಯ ಕನ್ನಡ. ಕಡ್ಡಾಯ ಕನ್ನಡ ಪತ್ರಿಕೆ 1. ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್. ಪತ್ರಿಕೆ 3 ಸಾಮಾನ್ಯ ಜ್ಞಾನ. ಹೌದಾ? ಇದರಲ್ಲಿ ಪತ್ರಿಕೆ 1 ಕಡ್ಡಾಯ ಕನ್ನಡ, ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್, ಪತ್ರಿಕೆ 3 ಸಾಮಾನ್ಯ ಜ್ಞಾನ. ಏನು ಈ ಪತ್ರಿಕೆಗಳ ವಿಶೇಷತೆ? ಏನು 3 ಪತ್ರಿಕೆಗಳಿದಾವಲ್ಲ ಅಂತ ತಾವು ಕೇಳ್ಬೋದು. ಈ ಪ್ರಥಮ ಪತ್ರಿಕೆ ಕಡ್ಡಾಯ ಪತ್ರಿಕೆ ಅಂತೇನಿದೆಯಲ್ಲ, ಆ ಕಡ್ಡಾಯ ಪತ್ರಿಕೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಆ ಕಡ್ಡಾಯ ಪತ್ರಿಕೆ 3ನೇ ಭಾಷೆಯನ್ನಾಗಿ ಕನ್ನಡವನ್ನು ಓದಿರ್ತಕ್ಕಂಥ ಮಹನೀಯರ ಕನ್ನಡದ ನಾಲೆಜ್, ಜ್ಞಾನವನ್ನು ಅಳೆಯುವ ಸಲುವಾಗಿ ಇಟ್ಟಿರ್ತಕ್ಕಂಥ ಪರೀಕ್ಷೆ ಕನ್ನಡ ಪರೀಕ್ಷೆ. ಇದು ಕಡ್ಡಾಯ ಪರೀಕ್ಷೆ SLCಯಲ್ಲಿ ಪ್ರಥಮ ಭಾಷೆಯನ್ನು ಪಡೆದಿರ್ತಕ್ಕಂಥವ ಅಥವಾ ದ್ವಿತೀಯ ಭಾಷೆಯನ್ನು ಓದಿರ್ತಕ್ಕಂಥವರಿಗೆ ಲಾಗೂ ಆಗೋದಿಲ್ಲ. ಹಾಗೆ ಇನ್ನಿತರ ಕನ್ನಡ ಪರೀಕ್ಷೆಗಳು ಆಯಾ ಒಂದು ಪ್ರಾಧಿಕಾರದ ಮೂಲಕ ಪಾಸಾದಂಥ ಕನ್ನಡ ಪರೀಕ್ಷೆಗಳನ್ನು ಪಾಸಾಗಿರ್ತಕ್ಕಂಥ ಜನರಿಗೂ ಇದು ಲಾಗೂ ಆಗೋದಿಲ್ಲ. ಯಾರಿಗೆ ಅಂತಂದರೆ, ಕನ್ನಡವನ್ನು ತೃತೀಯ ಭಾಷೆ ಮಟ್ಟದಲ್ಲಿ ಏನು ಅಭ್ಯಾಸ ಮಾಡಿರ್ತಾರೆ ಅವರ ಕನ್ನಡದ ಪದ ಬಳಕೆ, ವ್ಯಾಕರಣ ಹಾಗೂ ಅವರ ಒಂದು ಕನ್ನಡದ ಜ್ಞಾನವನ್ನು ತಿಳ್ಕೊಳ್ಳೋ ಸಲುವಾಗಿ ಕಡ್ಡಾಯ ಕನ್ನಡ ಅಂತಕ್ಕಂಥ ಪೇಪರ್ ಇರ್ತದೆ. ಇದು ಪೇಪರು ಕೇವಲ ತೃತೀಯ ಭಾಷೆ, SLCಯಲ್ಲಿ ತೃತೀಯ ಭಾಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ, ಕನ್ನಡವನ್ನು ತೃತೀಯ ಭಾಷೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಜನರಿಗೆ ಮಾತ್ರ ಪತ್ರಿಕೆ 1 ಲಾಗೂ ಆಗ್ತದೆ. ಎಲ್ಲರಿಗೂ ಕೂಡ ಅದು ಅಡಾಪ್ಟ್ ಆಗೋದಿಲ್ಲ. ಹಾಗಾಗಿ ಪತ್ರಿಕೆ 1 ಕಡ್ಡಾಯ ಕನ್ನಡ ಅಂತಕ್ಕಂಥದ್ದು 3ನೇ ಭಾಷೆಯನ್ನಾಗಿ ಕನ್ನಡವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಜನರಿಗಾಗಿ. ಇದಕ್ಕಾಗಿ ಈ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆ 1 ಏನಿದೆ, ಸಾಮಾನ್ಯ ಕನ್ನಡ ಪತ್ರಿಕೆ 1, ಈ ಒಂದು ಪತ್ರಿಕೆ 1 ಸಾಮಾನ್ಯ ಕನ್ನಡದ ಒಂದು ಪುಸ್ತಕವನ್ನು ಹೇಳೋದಾದ್ರೆ, ಕಡ್ಡಾಯ ಕನ್ನಡ ಪತ್ರಿಕೆ 1 ಕಡ್ಡಾಯ ಕನ್ನಡದ ಒಂದು ಉತ್ತಮ ಪುಸ್ತಕ ಅಂತಂತಂದ್ರೆ ಎಲ್ ರಾಘವೇಂದ್ರ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಎಲ್ ರಾಘವೇಂದ್ರ ಅವರು ಬರೆದಿರುವ ಪುಸ್ತಕ, ಎಲ್ ರಾಘವೇಂದ್ರ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ತಾವು ರೆಫರ್ ಮಾಡಿದರೆ ಉತ್ತಮವಾದಂಥ ಫಲಿತಾಂಶ ತಮಗೆ ದೊರೀತದೆ. ಇದು ಕಡ್ಡಾಯ ಕನ್ನಡ. ಅಂದರೆ ನಮ್ಮ ಜನರಲ್ ಆಗಿ ಅಲ್ಲಿ ಯಾವ ರೀತಿಯಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದೆ, ಅದು ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಕನ್ನಡ ಜ್ಞಾನವನ್ನು ಏರಿಸ್ಕೋಬೇಕು, ಕನ್ನಡ ಪದಭಂಡಾರವನ್ನು ಯಾವ ರೀತಿ ನಾವು ಬೆಳೆಸ್ಕೋಬೇಕು ಅನ್ನೋ ಎಲ್ಲ ವಿಚಾರಗಳು ಸಿಗೋದೇ ಎಲ್ ರಾಘವೇಂದ್ರ ಅವರ ಪುಸ್ತಕದಲ್ಲಿ. ಅದಕ್ಕಾಗಿ ಎಲ್ ರಾಘವೇಂದ್ರ ಅವರ ಪುಸ್ತಕವನ್ನು ಓದಿದರೆ 3ನೇ ಭಾಷೆ ಕನ್ನಡವನ್ನು 3ನೇ ಭಾಷೆಯನ್ನಾಗಿ SLC ಮಟ್ಟದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಮಾತ್ರ ಕಡ್ಡಾಯ ಕನ್ನಡ ಅಂತಕ್ಕಂಥ ಒಂದು ಪೇಪರ್ ಬರೀಬೇಕು. ಅವರು ಎಲ್ ರಾಘವೇಂದ್ರ ಅಂತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡಬೇಕು. ಇನ್ನು ಪೇಪರ್ 2 ಏನು ಬರ್ತದಪ್ಪ ಅಂತಂತಂದರೆ, ಈಗ ಪೇಪರ್ 1 ಬಗ್ಗೆ ನೋಡಿದ್ವಿ. ಈಗ ಪೇಪರ್ 2 ನೋಡಿದರೆ ಸಾಮಾನ್ಯ ಕನ್ನಡ ಬರ್ತದೆ. ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ. ಹೌದಾ? ಸಾಮಾನ್ಯ ಕನ್ನಡ ಪೇಪರ್. ಏನು ಸಾಮಾನ್ಯ ಕನ್ನಡದಾಗ ಏನೇನು ಕೇಳ್ತಾರಪ್ಪ ಅಂತಂದರೆ, ಸಾಮಾನ್ಯ ಕನ್ನಡ ಅಂತಕ್ಕಂಥ ಪೇಪರ್ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಅಂತ ಇರ್ತದೆ. ಸಾಮಾನ್ಯ ಕನ್ನಡ ಇಂಗ್ಲೀಷ್ ಸೇಮ್ ಶಬ್ದ ಭಂಡಾರ ಅಂದ್ರೆ ಅಲ್ಲಿ ವ್ಯಾಕ್ಯುಬುಲರಿ ಅಂತ ಹೇಳ್ತೀವಿ, ಇಲ್ಲಿ ವ್ಯಾಕರಣ ಅಂದರೆ ಇಂಗ್ಲೀಷ್ನ ಗ್ರಾಮರ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೀವಿ, ಗೊತ್ತಾಯ್ತಾ?
ನೋಡಿ, ಮೊದಲಿಗೆ ಶಬ್ದ ಸಂಪತ್ತು, ಎರಡನೇದ್ದು ವ್ಯಾಕರಣ, ಮೂರನೇದ್ದು ಸಮಾನಾರ್ಥಕ ಪದ, ನಾಲ್ಕನೇದ್ದು ನಾನಾರ್ಥಕ ಪದ, ಐದನೇದು ತತ್ಸಮ ತದ್ಭವ, ಆರನೇದು ವಿರುದ್ಧಾರ್ಥಕ ಪದ, ಈ ಸಾಮಾನ್ಯ ಕನ್ನಡ ಅಂತಕ್ಕಂಥ ಪೇಪರ್ನಲ್ಲಿ ಹೆಚ್ಚಾಗಿ ಶಬ್ದ ಸಂಪತ್ತು, ನಮಗೆ ಒಂದು ಶಬ್ದವನ್ನು ಕೊಟ್ಬಿಟ್ಟು ಅದಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಶಬ್ದವನ್ನು ಹುಡುಕ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ವ್ಯಾಕರಣದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಗೊತ್ತು ಹಿಡಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ಒಂದು ಶಬ್ದಕ್ಕೆ ನಾನಾರ್ಥಗಳನ್ನು ಹೇಳ್ರಿ, ಒಂದು ಶಬ್ದಕ್ಕೆ ಇನ್ನೊಂದು ಸಮಾನಾರ್ಥಕವನ್ನು ಹೇಳ್ರಿ, ಇಲ್ಲಿ ವ್ಯಾಕರಣಾಂಶ ಏನೇನು ಕರೆಕ್ಟ್ ಅದ ರಾಂಗ್ ಅದ ಅದನ್ನೆಲ್ಲ ತಿಳಿಸ್ರಿ, ಹಾಗೆ ತತ್ಸಮ ತದ್ಭವಗಳನ್ನು ತಿಳಿಸ್ರಿ, ಹಾಗೂ ವಿರುದ್ಧಾರ್ಥಕ ಪದಗಳನ್ನು ಹೇಳ್ರಿ. ಹಾಗೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಗದ್ಯಾಂಶವನ್ನು ಕೊಟ್ಬಿಟ್ಟು ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅವುಗಳಿಗೆ ಉತ್ತರಿಸ್ರಿ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಈ ರೀತಿಯಾದ ಹಲವಾರು ಪ್ರಶ್ನೆಗಳು ಬರ್ತಾ ಹೋಗ್ತಾವೆ ಆದ್ಮೇಲೆ. ಆಮೇಲೆ ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನು ಕೊಟ್ಟುಬಿಟ್ಟು ಯಾವ ವಾಕ್ಯ ಮೊದಲಿಗೆ ಬರಬೇಕು, ಯಾವುದು ಎರಡನೇಗೆ ಬರಬೇಕು, ಈ ರೀತಿಯಾದ ಹಲವಾರು ಪ್ರಶ್ನೆಗಳಲ್ಲಿ ಬರೋದ್ರಿಂದ ಸಾಮಾನ್ಯ SLC ಮಟ್ಟದ ಒಬ್ಬ ವಿದ್ಯಾರ್ಥಿಯಿಂದ, ಒಬ್ಬ ಅಭ್ಯರ್ಥಿಯಿಂದ ಏನೇನು ಗುರುತಿಸ್ಬೋದು, ವ್ಯಾಕರಣಾಂಶದಲ್ಲಿ ಏನೇನು ನಾವು ಪಡಿಬಹುದು ಅಂತ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಸಾಮಾನ್ಯ ಕನ್ನಡದಾಗ ಕೇಳ್ತಾರೆ. ಇದು SDA FDA ಎರಡೂ ಪರೀಕ್ಷೆಗಳ ಅನುಕೂಲ ಆಗ್ತಾ ಇದೆ. ಆದ್ಮೇಲೆ ಸ್ವಲ್ಪ SDA ಕನ್ನಡ FDA ಕನ್ನಡ ಕಂಪೇರ್ ಮಾಡಿದರೆ ಸ್ವಲ್ಪ ಈಸಿ ಅನ್ನಿಸ್ತದೆ, ಆದರೆ ಸ್ವಲ್ಪ FDAದ್ದು ಸ್ವಲ್ಪ ಟಫ್ ಅನ್ನಿಸ್ತದೆ. ಆದರೆ ಯಾವುದೂ ಕೂಡ ಕೀಳು ಏಳು ಅಂತಕ್ಕಂಥ ಪ್ರಶ್ನೆನೇ ಇಲ್ಲ, ಎರಡೂ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥವುಗಳು. ಇಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ SDA FDA ಎರಡು ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ ಅಂತಕ್ಕಂಥ ವಿಷಯ ಬಂದರೆ ಅಲ್ಲಿ ಶಬ್ದ ಸಂಪತ್ತು, ವ್ಯಾಕರಣ, ಸಮಾನಾರ್ಥಕ ಪದ, ನಾನಾರ್ಥಕ ಪದ, ತತ್ಸಮ ತದ್ಭವಗಳು, ವಿರುದ್ಧಾರ್ಥಕ ಪದ, ಗದ್ಯಾಂಶಗಳು, ಹೀಗೆ ಹಲವಾರು ವಿಷಯಗಳನ್ನೇ ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇವಿಗೆ ಸಂಬಂಧಿಸಿರ್ತಕ್ಕಂಥ ಉತ್ತಮ ಪುಸ್ತಕಗಳು ಯಾವುವು, ಈ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿರ್ತಕ್ಕಂಥ ಉತ್ತಮ ಪುಸ್ತಕಗಳು ಯಾವುವು ಅಂತಂತಂದ್ರೆ, ಈಗ ನಾವು ಅದನ್ನು ನೋಡೋದಾದ್ರೆ ಸಾಮಾನ್ಯ ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಪುಸ್ತಕ ಅಂತಂದ್ರೆ ಕನ್ನಡ ವ್ಯಾಕರಣ ಮತ್ತು ರಚನೆ. ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತಕ್ಕಂಥ ಪುಸ್ತಕ. ಇದನ್ನ ಯಾರು ಬರ್ದಾರೆ ಅಂತಂತಂದ್ರೆ ಎನ್ ಗೋಪಾಲಕೃಷ್ಣ ಉಡುಪ ಅವರು ಬರ್ದಾರೆ. ಎನ್ ಗೋಪಾಲಕೃಷ್ಣ ಉಡುಪ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತಕ್ಕಂಥದ್ದು ಎನ್ ಗೋಪಾಲಕೃಷ್ಣ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ, MCC ಪಬ್ಲಿಕೇಶನ್ ಇದು. ಆಮೇಲೆ ನೆಕ್ಸ್ಟ್ ಹೊಸಗನ್ನಡ ವ್ಯಾಕರಣ IS ಅರಳಗಪ್ಪಿ. IS ಅರಳಗಪ್ಪಿ ಅವರ ಹೊಸಗನ್ನಡ ವ್ಯಾಕರಣ, ಕನ್ನಡ ವ್ಯಾಕರಣ ಮತ್ತು ರಚನೆ ಎನ್ ಗೋಪಾಲಕೃಷ್ಣ ಉಡುಪ ಅವ್ರದ್ದು. ಈ ಪುಸ್ತಕಗಳು ಈ ಒಂದು ಸಾಮಾನ್ಯ ಕನ್ನಡ ವಿಷಯಕ್ಕೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು. ಇಷ್ಟೇ ಅಲ್ಲದೆ ಆದ್ಮೇಲೆ ಇದಕ್ಕೆ ಹಲವಾರು ಪುಸ್ತಕಗಳು ಬರ್ತಾವ. ಕನ್ನಡ ವ್ಯಾಕರಣ ದರ್ಪಣ MV ನಾಗರಾಜ್ ರಾವ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕೂಡ ಅಷ್ಟೇ ಉತ್ತಮವಾಗಿರ್ತಕ್ಕಂಥದ್ದು, ಅದನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ಹಲವಾರು ಪಬ್ಲಿಕೇಶನ್ದವರು ಹಲವಾರು ರೀತಿಯ ಸಾಮಾನ್ಯ ಕನ್ನಡ ಅಂತಕ್ಕಂಥ ಪುಸ್ತಕಗಳನ್ನು ಬಿಟ್ಟಿರ್ತಾರೆ, ಅವು ಕೂಡ ಉತ್ತಮವಾಗಿ ಇರ್ತವೆ. ತಾವು ಯಾವ ಪುಸ್ತಕನ ಓದಿದ್ರು ಪರ್ಫೆಕ್ಟಾಗಿ ಓದಿದರೆ ತಮಗೆ ಲಾಭಾಂಶ ಗ್ಯಾರಂಟಿ ಇದೆ. ಅದರಲ್ಲಿ ಹೆಚ್ಚಾಗಿ ಈ ಒಂದು ಪುಸ್ತಕ ಭಾಳ ಉಪಯುಕ್ತವಾದವು ಅಂತ ಹಲವಾರು ಜನರು ಹೇಳಿದರು, ಅದಕ್ಕಾಗಿ ಈ ಒಂದು ಪುಸ್ತಕಗಳು ಯಾಕೆಯನ್ನು ಕೊಡ್ತಾ ಇದ್ದೇನೆ. ಆದರೆ ಕೇವಲ ಈ ಪುಸ್ತಕಗಳಿಗೆ ಮಾತ್ರ ಸೀಮಿತ ಇಲ್ಲ, ಯಾಕಂದರೆ ಇದು ಲೋಕಸೇವಾ ಆಯೋಗದಿಂದ ಆಯೋಜನೆ ಮಾಡಿರ್ತಕ್ಕಂಥ ಪರೀಕ್ಷೆಗಳಾಗಿರೋದ್ರಿಂದ ಹಲವಾರು ರೀತಿಯ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಕೇವಲ ಈ ಎರಡು ಪುಸ್ತಕಗಳಿಗೆ ಸೀಮಿತ ಇರ್ತದೆ ಇಲ್ಲ ಅನ್ನೋದು ನಾವು ಅದನ್ನು ಕಾದು ನೋಡಬೇಕು. ಆದರೆ ತಾವು ಇನ್ನೂ ಹೆಚ್ಚೆಚ್ಚಾಗಿ ಪುಸ್ತಕಗಳನ್ನು ಓದ್ರಿ, ಅದು ಮುಖ್ಯವಾಗಿ ಇವು ಎರಡು ಪುಸ್ತಕಗಳನ್ನ ರೆಫರ್ ಮಾಡಿದರೆ ಉತ್ತಮವಾದಂಥ ಅಂಶಗಳು ತಮಗೆ ಉತ್ತಮವಾದ ಫಲಿತಾಂಶ ತಮಗೆ ಬರ್ತಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ಮೇಲೆ ಸಾಮಾನ್ಯ ಕನ್ನಡ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ತೆಗೆದುಕೊಂಡ್ರೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್, ಅದು ಎರಡನೇ ಪೇಪರು ಸಾಮಾನ್ಯ ಕನ್ನಡ ಬಾರ್ ಸಾಮಾನ್ಯ ಇಂಗ್ಲೀಷ್. ಅಲ್ಲಿ ಎರಡು ಕ್ವಶನ್ ಪೇಪರ್ ಇರ್ತಾವೆ. ನೀವು ಸಾಮಾನ್ಯ ಕನ್ನಡ ಅಂತ ಟಿಕ್ ಮಾಡಿದ್ರೆ ಸಾಮಾನ್ಯ ಕನ್ನಡಕ್ಕೆ ಉತ್ತರ ಬರೀಬೇಕು, ಸಾಮಾನ್ಯ ಇಂಗ್ಲೀಷ್ ಅಂತ ಟಿಕ್ ಮಾಡಿದ್ರೆ ಸಾಮಾನ್ಯ ಇಂಗ್ಲೀಷಿಗೆ ತಾವು ಏನು ಮಾಡಬೇಕು, ಉತ್ತರ ಬರೀಬೇಕು. ಎರಡೂ ಕಡೆ ಮಾಡಿದಾಗ ಸೇಮ್ ಪ್ರಶ್ನೆ ನೋಡ್ರಿ, ಆ ಒಂದು ಸಬ್ಜೆಕ್ಟ್ ತಕ್ಕಂಗೆ ಚೇಂಜ್ ಆಗ್ತದೆ. ಬಟ್ ಏನು ಅದ್ರ ಒಂದು ಪ್ಯಾಟರ್ನ್ ಏನಿದೆ, ಕನ್ನಡದೊಳಗೆ ಶಬ್ದ ಸಂಪತ್ತು, ವ್ಯಾಕರಣ, ಸಮಾನಾರ್ಥಕ ಪದ, ನಾನಾರ್ಥಕ ಪದ, ತತ್ಸಮ ತದ್ಭವ, ವಿರುದ್ಧಾರ್ಥಕ ಪದ ಯಾವ ರೀತಿ ತಗೊಂಡ್ರು ಅದೇ ರೀತಿ ಸಾಮಾನ್ಯ ಇಂಗ್ಲೀಷ್ ಒಳಗೆ ವ್ಯಾಕಬ್ಯುಲರಿ, ಗ್ರಾಮರು, ಅಪೋಸಿಟ್ ವರ್ಡ್ಸು,
ಈ ರೀತಿಯ ಸೇಮ್ ವರ್ಡ್ಸ್, ಈ ರೀತಿಯಾದಂಥ ಹಲವಾರು ರೀತಿಯ ಪ್ರಶ್ನೆಗಳೇ ಬರ್ತವೆ. ಇದೇ ರೀತಿಯ ಪ್ಯಾಟರ್ನ್ನ ಹಲವು ಬೇರೆ ಪ್ರಶ್ನೆಗಳು ಬರ್ತವೆ. ಸೇಮ್ ಪ್ರಶ್ನೆಗಳು ಇಂಗ್ಲೀಷಿಗೆ ತರ್ಜುಮೆ ಇರೋದಿಲ್ಲ, ಇಲ್ಲಿ ಹಲವಾರು ರೀತಿ ಬೇರೆ ಪ್ರಶ್ನೆಗಳು ಬರ್ತವೆ. ಅದೇ ಜನರಲ್ ಇಂಗ್ಲೀಷ್ನಲ್ಲಿ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟು. ಜನರಲ್ ಇಂಗ್ಲೀಷನ್ನು ಬರಿತೀವಿ ಅಂತಕ್ಕಂಥ ಜನರು ಏನಾರಿದ್ರೆ ಜನರಲ್ ಇಂಗ್ಲೀಷ್ ಅಂತ ನಾವು ತೊಗೊಂಡಿದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಪುಸ್ತಕ ಯಾವುದು ಅಂತಂದ್ರೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್. ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡಿರಿ. ಅದು SC ಗುಪ್ತಾ ಅವರಿಂದ ಬರೆಯಲ್ಪಟ್ಟಿರ್ತಕ್ಕಂಥ ಪುಸ್ತಕ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅನ್ನೋದು. ಆಮೇಲೆ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಬೈ ವ್ರಿನ್ ಆ್ಯಂಡ್ ಮಾರ್ಟಿನ್ ಅಂತಕ್ಕಂಥದ್ದು ಪುಸ್ತಕ ಬಹಳ ಫೇಮಸ್ ಇದೆ. ವ್ರಿನ್ ಆ್ಯಂಡ್ ಮಾರ್ಟಿನ್ ಅಂತಕ್ಕಂಥವ್ರು ಹಲವಾರು ಪುಸ್ತಕಗಳನ್ನು ಬರ್ತಾರೆ. ಅದರ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ಯಾಕಂದ್ರೆ ಇದು SLC ಮಟ್ಟದ ಒಂದು ಕನ್ನಡ ಅಥವಾ ಇಂಗ್ಲೀಷ್ ಲೆವೆಲ್ ನಾವಿಲ್ಲಿ ಅಳತೆಗಳು ಮಾಡ್ತಾ ಇರೋದ್ರಿಂದ ಅವರು ನಮಗೆ ಈ ಹೈಸ್ಕೂಲ್ ಲೆವೆಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತಕ್ಕಂಥ ಬುಕ್ ವ್ರಿನ್ ಆ್ಯಂಡ್ ಮಾರ್ಟಿನ್ ಅವರಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಇದು ಸಾಮಾನ್ಯ ಇಂಗ್ಲೀಷ್ ತಗೊಳ್ಳೋರಿಗೆ, ಸಾಮಾನ್ಯ ಕನ್ನಡದವ್ರಿಗಲ್ಲ. ಸಾಮಾನ್ಯ ಕನ್ನಡದವ್ರಿಗೆ ಕನ್ನಡ ವ್ಯಾಕರಣ ಮತ್ತು ರಚನೆ ಎನ್ ಗೋಪಾಲಕೃಷ್ಣ ಉಡುಪ ಅವ್ರದ್ದು, ಹೊಸಗನ್ನಡ ವ್ಯಾಕರಣ IS ಅರಳಗಪ್ಪಿ ಅವ್ರದ್ದು, ಹಾಗೆ ಕನ್ನಡ ವ್ಯಾಕರಣ ದರ್ಪಣ MV ನಾಗರಾಜ್ ರಾವ್ ಅವ್ರದ್ದು ಪುಸ್ತಕಗಳು ಭಾಳ ಒಳ್ಳೇದಾಗಿದ್ದಾವೆ. ಇನ್ನು ಹಲವಾರು ರೀತಿಯ ಪುಸ್ತಕಗಳು ಬರ್ತಾವೆ, ತಾವು ಅದನ್ನು ರೆಫರ್ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಆದ್ಮೇಲೆ ಇದು ಸಾಮಾನ್ಯ ಕನ್ನಡದವ್ರಿಗೆ. ಇಂಗ್ಲೀಷ್ನವ್ರಿಗೆ ಸಾಮಾನ್ಯ ಇಂಗ್ಲೀಷ್ ತಗೊಳ್ಳೋರಿಗೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ SC ಗುಪ್ತಾ ಅವ್ರದ್ದು. ಹಾಗೆ ಇನ್ನೂ ಒಂದು ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಬೈ ವ್ರಿನ್ ಆ್ಯಂಡ್ ಮಾರ್ಟಿನ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಪುಸ್ತಕ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯರೇ. ಇದನ್ನು ನಾವು ಗಮನಿಸ್ತೀರಿ. ನಾನು ಪತ್ರಿಕೆ 3ರ ಸುದೀರ್ಘವಾದಂಥ ಒಂದು ವಿವೇಚನೆಯನ್ನು ತಮ್ಮ ಎದುರಿಗೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿವರೆಗೂ ಪತ್ರಿಕೆ 1ರ ಬಗ್ಗೆ ತಮಗೆ ಗೊತ್ತದ. ಎಲ್ ರಾಘವೇಂದ್ರ ಅವರು ಬರೆದಿರ್ತಕ್ಕಂಥ ಪುಸ್ತಕ ಕಡ್ಡಾಯ ಕನ್ನಡಕ್ಕೆ ಎಲ್ ರಾಘವೇಂದ್ರ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡಿರಿ. 2ನೇ ಪತ್ರಿಕೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ಗೆ, ಸಾಮಾನ್ಯ ಕನ್ನಡಕ್ಕೆ ಇವೆರಡು ಪುಸ್ತಕಗಳನ್ನ ರೆಫರ್ ಮಾಡಿರಿ. ಪ್ಯಾಟರ್ನ್ ಹೆಂಗಿರ್ತದೆ ಅಂದರೆ ಈ ರೀತಿಯಾದ ಪ್ಯಾಟರ್ನ್ ಇರ್ತದೆ. ಈ ಪ್ಯಾಟರ್ನ್ ತಕ್ಕದಂಥ ಎರಡು ಪುಸ್ತಕಗಳು ಗ್ರಾಮರ್ ಲೆವೆಲ್ಗೆ ಉತ್ತಮವಾದ ಪುಸ್ತಕಗಳಿದಾವೆ. ಇದಷ್ಟೇ ಮತ್ತೆ ಕೆಲವೊಂದಿಷ್ಟು ಪುಸ್ತಕಗಳು ತಾವು ರೆಫರ್ ಮಾಡಿರಿ. ಇವು ಉತ್ತಮವಾದ ಪುಸ್ತಕಗಳು. ಅತ್ಯುತ್ತಮವಾದ ರಿಸಲ್ಟ್ ತಗೊಂಡು ಬರ್ಬೇಕಂತ ಇನ್ನೂ ಹೆಚ್ಚು ಬುಕ್ಗಳನ್ನ ಓದಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ತಮಗೆ ಕೊಡ್ತಾ, ಈಗ 3ನೇ ಪತ್ರಿಕೆ ಸಾಮಾನ್ಯ ಜ್ಞಾನದ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಅಂಶಗಳಿರ್ತಾವೆ, ಅವುಗಳಿಗೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅಲ್ಲಿವರೆಗೂ ತಾವು ಇದನ್ನು ಗಮನಿಸ್ತೀರಿ. ಆದ್ಮೇಲೆ 3ನೇ ಪತ್ರಿಕೆ ನಾವು ಕನ್ಸಿಡರ್ ಮಾಡಿದರೆ ಅದು ಸಾಮಾನ್ಯ ಜ್ಞಾನ ಅಂತಕ್ಕಂಥ ಪತ್ರಿಕೆ ಇರ್ತದೆ. ಸಾಮಾನ್ಯ ಜ್ಞಾನ ಪತ್ರಿಕೆ ಒಳಗೆ ನಮಗೆ ಇತಿಹಾಸ, ರಾಜಕೀಯ, ಭೂಗೋಳ, ಸಾಮಾನ್ಯ ವಿಜ್ಞಾನ ಹಾಗೂ ಪ್ರಚಲಿತ ವಿದ್ಯಮಾನಗಳ ಘಟನೆಗಳ ಬಗ್ಗೆ ವಿವೇಚನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಸಾಮಾನ್ಯ ಜ್ಞಾನದಲ್ಲಿ ಇತಿಹಾಸ ಅಂತಕ್ಕಂಥ ವಿಷಯ ಬರೋದ್ರಿಂದ ಇತಿಹಾಸ ವಿಷಯಕ್ಕೆ ನಾವು ಯಾವ ಪುಸ್ತಕ ಓದಬೇಕು ಅಂತಂದರೆ ಇತಿಹಾಸ ಅನ್ನೋ ವಿಷಯಕ್ಕೆ ಸಮಗ್ರ ಭಾರತ ಇತಿಹಾಸ, ಸಮಗ್ರ ಭಾರತ ಇತಿಹಾಸ ಅಂತಕ್ಕಂಥದ್ದು ಡಾಕ್ಟರ್ ಕೆ ಸದಾಶಿವ ಅವರ ಪುಸ್ತಕ. ಇದು ಓದಿದ್ರೆ ಬಹಳ ಉತ್ತಮ. ಡಾಕ್ಟರ್ ಕೆ ಸದಾಶಿವ ಅವರ ಪುಸ್ತಕ ಸಮಗ್ರ ಭಾರತ ಇತಿಹಾಸ ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನಕ್ಕಾಗಿ ಇತಿಹಾಸ ವಿಭಾಗಕ್ಕೆ ಓದೋದು ಬಹಳ ಮುಖ್ಯ. ಹಾಗೆ ಡಾಕ್ಟರ್ VK ದ್ಯಾಮನಗೌಡ್ರ ಅವರು ಬರೆದಿರ್ತಕ್ಕಂಥ VK ದ್ಯಾಮನಗೌಡ್ರ ಅವರು ಬರೆದಿರುವ ಸಮಗ್ರ ಭಾರತ ಇತಿಹಾಸ ಕೂಡ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಮತ್ತೊಂದು ಪುಸ್ತಕ. ಇದರೊಂದಿಗೆ ಕರ್ನಾಟಕ ಇತಿಹಾಸ ಪರಿಚಯ, ಕರ್ನಾಟಕ ಇತಿಹಾಸ ಪರಿಚಯ, ಇತಿಹಾಸ ಪರಿಚಯ ಪಾಲಾಕ್ಷ ಅವರದು. ಪಾಲಾಕ್ಷ ಅವರ ಈ ಪುಸ್ತಕ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಕರ್ನಾಟಕದ ಇತಿಹಾಸದ ಬಗ್ಗೆ ನಮಗೆ ಸೂಕ್ಷ್ಮವಾದಂಥ ವಿವೇಚನೆ ಮಾಡಿಕೊಡ್ತದೆ. ಹಾಗಾಗಿ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ ಕೆ ಸದಾಶಿವ ಹಾಗೂ ಕರ್ನಾಟಕ ಇತಿಹಾಸ ಪರಿಚಯ ಪಾಲಾಕ್ಷ ಅವರು ಬರೆದಿರ್ತಕ್ಕಂಥ ಪುಸ್ತಕ ಇತಿಹಾಸ ವಿಭಾಗಕ್ಕೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳಾಗಿದ್ದಾವೆ ಆತ್ಮೀಯರೇ. ಇನ್ನು ನೆಕ್ಸ್ಟ್ ನಾವು ಭೂಗೋಳ ವಿಷಯವನ್ನು ತೆಗೆದುಕೊಂಡ್ರೆ, ಭೂಗೋಳ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡ್ರೆ ಇದಕ್ಕೆ ಭಾರತದ ಭೂಗೋಳ ಮತ್ತು ಇದೊಂದು ಪುಸ್ತಕ, ಆಮೇಲೆ ಕರ್ನಾಟಕ ಭೂಗೋಳ ಶಾಸ್ತ್ರ, ಎರಡು ಪುಸ್ತಕಗಳನ್ನು ಬರೆದವರು ಡಾಕ್ಟರ್ ರಂಗನಾಥ್. ಡಾಕ್ಟರ್ ರಂಗನಾಥ್ ಅವರು ಬರೆದಿರುವ ಈ ಪುಸ್ತಕಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು, ಅದ್ಭುತವಾಗಿರ್ತಕ್ಕಂಥವುಗಳು. ಭಾರತದ ಭೂಗೋಳ ಹಾಗೂ ಕರ್ನಾಟಕ ಭೂಗೋಳ ಶಾಸ್ತ್ರ, ಭೂಗೋಳ ಅನ್ನೋ ವಿಷಯಕ್ಕೆ ಉತ್ತಮವಾದಂಥ ಪುಸ್ತಕ ಡಾಕ್ಟರ್ ರಂಗನಾಥ್ ಅಂತಕ್ಕಂಥದ್ದು. ನೆಕ್ಸ್ಟ್ ಆದ್ಮೇಲೆ ಮತ್ತೆ ಬರೋದು ರಾಜಕೀಯ ಶಾಸ್ತ್ರ ಅಂತ ಹೇಳಿ. ಅಂದ್ರೆ ರಾಜಕೀಯ ಶಾಸ್ತ್ರ ಅಂದ್ರೆ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳ್ಕೋಬೇಕು. ರಾಜಕೀಯವನ್ನು ನೋಡಿದಾಗ ಭಾರತ ಸಂವಿಧಾನ,
PS ಗಂಗಾಧರ್. ಭಾರತ ಸಂವಿಧಾನ PS ಗಂಗಾಧರ್ ಅವರ ಭಾರತದ ಸಂವಿಧಾನ ಅಂತಕ್ಕಂಥ ಪುಸ್ತಕ ಅಷ್ಟೇ ಉತ್ತಮವಾಗಿದೆ. ಹಾಗೆ ಡಾಕ್ಟರ್ KM ಸುರೇಶ್ ಅವರು ಬರೆದಿರುವ ಭಾರತದ ಸಂವಿಧಾನ ಅಂತಕ್ಕಂಥ ಪುಸ್ತಕ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ರಾಜಕೀಯ ವಿಷಯಕ್ಕೆ ಉತ್ತಮವಾದಂಥ ಒಂದು ವಿಷಯ ವಸ್ತುವನ್ನು ಅದು ಕೊಡ್ತದೆ. ಇನ್ನು ಅರ್ಥಶಾಸ್ತ್ರ ಅಂತಕ್ಕಂಥ ವಿಷಯ, ಅರ್ಥಶಾಸ್ತ್ರ ವಿಷಯಕ್ಕೆ ಉತ್ತಮವಾದ ಪುಸ್ತಕ ಅಂತಂದ್ರೆ ಕನ್ನಡದ ಅರ್ಥಶಾಸ್ತ್ರದೊಳಗ, ಕನ್ನಡ ಅರ್ಥಶಾಸ್ತ್ರಕ್ಕೆ ಉತ್ತಮವಾದಂಥ ಪುಸ್ತಕ ಅಂತಂದ್ರೆ HRK ಅವರ ಪುಸ್ತಕ. HRK ಅವರು ಬರೆದಿರುವ ಪುಸ್ತಕ ಕನ್ನಡ ಅರ್ಥಶಾಸ್ತ್ರಕ್ಕೆ, ಕನ್ನಡದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ, ಅರ್ಥಶಾಸ್ತ್ರದ ವಿಷಯವನ್ನ ನಮಗೆ ಉತ್ತಮವಾದಂತ ತಿಳಿಸ್ತದೆ. ಕನ್ನಡದೊಳಗದ ಅದು HRK ಅವರು ಬರೆದಿದ್ದಾರೆ ಆ ಪುಸ್ತಕ. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ವಿಷಯಕ್ಕೆ ಡಾಕ್ಟರ್ KM ಸುರೇಶ್ ಅವರ ಪುಸ್ತಕ ಬಹಳ ಉತ್ತಮವಾಗಿದೆ. ಡಾಕ್ಟರ್ KM ಸುರೇಶ್ ಅವರು ಬರೆದಿರುವ ಪುಸ್ತಕ ಉತ್ತಮವಾಗಿರ್ತಕ್ಕಂಥದ್ದು. ಆದ್ಮೇಲೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋ ವಿಷಯಕ್ಕೆ. ಇನ್ನ ಪ್ರಚಲಿತ ವಿದ್ಯಮಾನಗಳಿಗೆ ಹಲವಾರು ರೀತಿಯ ಪುಸ್ತಕಗಳು ಲಭ್ಯವಿದ್ದಾವೆ, ಹಲವಾರು ಮ್ಯಾಗ್ಝಿನ್ಗಳು ಲಭ್ಯ ಇರ್ತಾವೆ. ಅದರಲ್ಲಿ ಎಸ್ಪೆಷಲಿ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಅಂತಕ್ಕಂಥ ಮ್ಯಾಗ್ಝಿನ್ಗಳು ಬಹಳ ಉತ್ತಮವಾದಂಥ ಒಂದು ವಿವರಣೆಯನ್ನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೊಡ್ತಾ ಇದ್ದಾವೆ. ಸ್ಪರ್ಧಾ ಚಾಣಕ್ಯ ಅನ್ನೋದನ್ನು ಓದ್ರಿ, ಏನು ಸಮಸ್ಯೆ ಇಲ್ಲ, ಭಾಳ ಒಳ್ಳೆಯ ಒಂದು ಮಾಹಿತಿ, ಆ ಒಂದು ತಿಂಗಳ ಪರ್ಯಂತ ಬಂದಿರತಕ್ಕಂಥ ಮಾಹಿತಿ ಎಲ್ಲ ಕೊಡ್ತದೆ. ತಾವು ಡೇ ಟು ಡೇ ಅಪ್ಡೇಟ್ ಇರ್ತೇವೆ ನಾವು ಅಂತ ಹೇಳಿ ತಿಳ್ಕೊಬೇಕಂತಿದ್ರೆ ಪ್ರಜಾವಾಣಿ ಅಂತಕ್ಕಂಥ ನ್ಯೂಸ್ ಪೇಪರ್ ಓದ್ರಿ, ಭಾಳ ಉತ್ತಮವಾಗಿರ್ತಕ್ಕಂಥ ನ್ಯೂಸ್ ಪೇಪರು. ಉತ್ತಮವಾದಂಥ ಅಂಶಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಬಹಳ ಅನುಕೂಲವಾಗುವ ನ್ಯೂಸ್ಗಳು ದೊರೀತಾ ಇದ್ದಾವೆ. ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ವಿಜಯವಾಣಿ, ಹೀಗೆ ಹಲವಾರು ಪುಸ್ತಕಗಳು ಕೂಡ, ಹಲವಾರು ದಿನಪತ್ರಿಕೆಗಳು ಕೂಡ ಉತ್ತಮವಾದಂಥ ಅಂಶಗಳು ನಮಗೆ ಕೊಡ್ತಾ ಇದ್ದಾವೆ. ನಾವು ಮೂರನೇ ಪತ್ರಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಪ್ರಚಲಿತ ವಿದ್ಯಮಾನಗಳು ಅಂತಕ್ಕಂಥದ್ದು ಬರ್ತದೆ. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಈ ಎಲ್ಲ ದಿನಪತ್ರಿಕೆಗಳು, ಮಾಸಪತ್ರಿಕೆಗಳು ಹಾಗೂ ಆ ಒಂದು ಮ್ಯಾಗ್ಝಿನ್ಗಳು ಏನಿದಾವಲ್ಲ ಅವುಗಳು ಒಟ್ಟಾರೆಯಾಗಿ ನಮ್ಮ ಸಾಮಾನ್ಯ ಜ್ಞಾನ ಪರೀಕ್ಷೆ ಒಳಗೆ ಪ್ರಚಲಿತ ವಿದ್ಯಮಾನಗಳಿಗಾಗಿ ಬಹಳ ಉತ್ತಮವಾದಂಥ ಅಂಶಗಳನ್ನು ನಮಗೆ ಕೊಡ್ತಾವೆ. ನೆಕ್ಸ್ಟ್ ಬರೋದು ಇತಿಹಾಸ ಅಂತಕ್ಕಂಥದ್ದು. ನಾವು ಯಾಕಂದ್ರೆ ಭಾಳ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೇಳೋದ್ರಿಂದ ನಾವು ಡೇ ಟು ಡೇ ಅಪ್ಡೇಟ್ ಇರೋದು ಭಾಳ ಮುಖ್ಯ ಅಂತಕ್ಕಂಥ ಮಾತು. ಇತಿಹಾಸ ಅಂತಕ್ಕಂಥ ವಿಷಯದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ಬೋದು, ಇತಿಹಾಸ ಅಂತಕ್ಕಂಥ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು, ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂದರೆ ಯಾವ ಪುಸ್ತಕವನ್ನು ಓದಬೇಕು ಅಂತಂದ್ರೆ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ K ಸದಾಶಿವ ಅವ್ರದ್ದು, ಕರ್ನಾಟಕ ಇತಿಹಾಸ ಪರಿಚಯ ಪಾಲಾಕ್ಷ ಅವರ ಪುಸ್ತಕವನ್ನು ಓದಿದರೆ ನಮಗೆ ಇತಿಹಾಸದಲ್ಲಿ ಉತ್ತಮವಾದಂಥ ಅಂಕಗಳು ಬರ್ತವೆ. ಆದ್ಮೇಲೆ ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಡಾಕ್ಟರ್ VK ದ್ಯಾಮನಗೌಡರವರು ಬರೆದಿರ್ತಕ್ಕಂಥ ಸಮಗ್ರ ಭಾರತ ಇತಿಹಾಸ ಕೂಡ ಅಷ್ಟೇ ಉತ್ತಮವಾಗಿದೆ. ಹಾಗೆ ಡಾಕ್ಟರ್ K ಸದಾಶಿವ ಅವರು ಬರೆದಿರ್ತಕ್ಕಂಥ ಪುಸ್ತಕ ಅಷ್ಟೇ ಉತ್ತಮವಾಗಿದೆ. ಹಾಗೂ ಪಾಲಾಕ್ಷ ಅವರ ಒಂದು ಕರ್ನಾಟಕ ಇತಿಹಾಸ ಪರಿಚಯ ಅಂತಕ್ಕಂಥ ಪುಸ್ತಕ ಅಷ್ಟೇ ಉತ್ತಮವಾಗಿದೆ. ಇದಾಗಿಯೂ ಸಹಿತ ಇನ್ನೇ ಈ ಥರ ಹಲವಾರು ಪುಸ್ತಕಗಳನ್ನ ರೆಫರ್ ಮಾಡಬೇಕು. ಯಾಕಂದ್ರೆ ಇವು ಸ್ಟ್ಯಾಂಡರ್ಡ್ ಬುಕ್ಸು, ಇವುಗಳನ್ನ ತಾವು ಓದಿದ್ರೆ ಇಷ್ಟಕ್ಕೆ ನಮ್ಮದೇ ಎಲ್ಲ ಸಾಲ್ವ್ ಆಗ್ತಂತಲ್ಲ, ಇದರೊಂದಿಗೆ ಹಲವಾರು ರೀತಿಯ ಪ್ರಶ್ನೆಗಳು ಹೊರಗಿನ ಬರ್ಬೋದು. ಹಾಗಾಗಿ ಇವೆಲ್ಲ ಓದೋದ್ರಂತೆ ಮತ್ತೊಂದಿಷ್ಟು ಪುಸ್ತಕಗಳನ್ನ ಓದ್ರಿ, ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಇವನ್ನ ರೆಫರ್ ಮಾಡಿರಿ ಅಂತಕ್ಕಂಥದ್ದು ನನ್ನ ಒಂದು ಸಣ್ಣ ಸಲಹೆ ತಮಗೆ. ನೆಕ್ಸ್ಟ್ ಭೂಗೋಳ ಅನ್ನೋ ವಿಷಯವನ್ನು ನೋಡಿದಾಗ ಭಾರತ ಭೂಗೋಳ ಹಾಗೂ ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತ ಭೂಗೋಳ ಅನ್ನೋದೊಂದು ಪುಸ್ತಕ ಬೇರೆ, ಕರ್ನಾಟಕ ಭೂಗೋಳಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕ ಬೇರೆ. ಎರಡು ಪುಸ್ತಕಗಳನ್ನು ಬರೆದವರು ಒಬ್ಬರೇ ಡಾಕ್ಟರ್ ರಂಗನಾಥ್ ಅಂತಕ್ಕಂಥವ್ರು. ಡಾಕ್ಟರ್ ರಂಗನಾಥ್ ಅವರ ಈ ಒಂದು ಎರಡು ಪುಸ್ತಕಗಳು ಓದಿದರೆ ಭೂಗೋಳಕ್ಕೆ ಉತ್ತಮವಾದಂಥ ಒಂದು ವಿಷಯ ವಸ್ತು ತಮಗೆ ದೊರೀತದೆ. ಇದರೊಂದಿಗೆ ಹಲವಾರು ರೀತಿಯ ಪುಸ್ತಕಗಳನ್ನು ತಾವು ಬೇರೆ ರೆಫರನ್ನು ಮಾಡಬೇಕಾಗ್ತದೆ. ಅದರೊಂದಿಗೆ ರಾಜಕೀಯ ಅಂತಕ್ಕಂಥ ವಿಷಯವನ್ನು ತೆಗೆದುಕೊಂಡ್ರೆ ದಿನನಿತ್ಯ ಪ್ರಚಲಿತ ಘಟನೆಗಳನ್ನ ನಾವು ರೆಫರ್ ಮಾಡಬೇಕು. ಯಾಕಂದ್ರೆ ಇವತ್ತು ತಿದ್ದುಪಡಿ ಮಾಡಿರ್ತಾರೆ ಮಸೂದೆಯನ್ನು, ಅದು ಪೇಪರ್ನಲ್ಲಿ ಬಂದಿರ್ತದೆ. ಬಟ್ ಅದು ಇನ್ನೂ ಮಾಸ್ ಪತ್ರಿಕೆಗಳು ಬರ್ಬೇಕಾದ್ರೆ ಇನ್ನೂ 15 ದಿವಸ ಲೇಟ್ ಆಗ್ತಿರ್ತದೆ, ನಮಗಿನ್ನೂ ಒಂದು 20 ದಿವಸ ಲೇಟ್ ಆಗ್ತಿರ್ತದೆ, ಇನ್ನು 15 ದಿವಸ ಎಕ್ಸಾಮ್ ಇರ್ತದೆ. ಆ ಟೈಮ್ನಾಗ ಆ ಪ್ರಶ್ನೆ ಬರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ದಿನನಿತ್ಯ ನಾವು ನ್ಯೂಸ್ ಪೇಪರ್ ಓದಲಿಕ್ಕೆ ರಾಜಕೀಯ ರಂಗದ ಹಲವಾರು ವಿಷಯಗಳು ನಮಗೆ ದೊರೀತಾ ಇದ್ದಾವೆ. ಇನ್ನು ಭಾರತದ ಸಂವಿಧಾನ ಬಗ್ಗೆ ನಾವು ಓದಬೇಕು. ಸಂವಿಧಾನ ನಮ್ಗೆ ಯಾವ ರೀತಿಯಾದ ಮಸೂದೆಗಳಿದ್ದು, ಯಾವ ರೀತಿಯಾದ ಆ್ಯಕ್ಟ್ಗಳಿದ್ದು, ಈಗೇನು ಅದಾವ, ಇವುಗಳ ಬಗ್ಗೆ ನಮ್ಗೆ ಜ್ಞಾನ ಇರಬೇಕಲ್ಲ. ಅದಕ್ಕೆ ಹಕ್ಕು, ನಮ್ಮ ಒಂದು ಕರ್ತವ್ಯ, ನೀತಿ ನಿರ್ದೇಶಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದವಾಗ ಸಂವಿಧಾನವನ್ನು ಚೆನ್ನಾಗಿ ರೆಫರ್ ಮಾಡಿದಾಗ ಅದು ಭಾರತದ ಸಂವಿಧಾನವನ್ನು PS ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಅಂತಕ್ಕಂಥ ಬಹಳ ಅದ್ಭುತವಾದ ಪುಸ್ತಕ ತಮಗೆ ರಾಜಕೀಯ ರಂಗದಲ್ಲಿ, ಅದು ಎಸ್ಪೆಷಲಿ ಸಂವಿಧಾನ ಅಂತಕ್ಕಂಥ ವಿಷಯಕ್ಕೆ ಉತ್ತಮವಾದಂಥ ಪಠ್ಯವಸ್ತು ಆಗ್ತದೆ. ಅದರೊಂದಿಗೆ ಡಾಕ್ಟರ್ KM ಸುರೇಶ್ ಅವರು ಬರೆದಿರುವ ಭಾರತ ಸಂವಿಧಾನ ಅಂತಕ್ಕಂಥ ಪುಸ್ತಕ ಕೂಡ ಅಷ್ಟೇ ಉತ್ತಮವಾಗಿರ್ತಕ್ಕಂಥದ್ದು ಆತ್ಮೀಯರೇ. ಅದರೊಂದಿಗೆ ನೋಡ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ವಿಷಯ ಡಾಕ್ಟರ್ KM ಸುರೇಶ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥ ವಿಷಯವನ್ನು ನಾವು ರೆಫರ್ ಮಾಡಬೇಕು ಅಂದರೆ ಡಾಕ್ಟರ್ KM ಸುರೇಶ್ ಅವರು ಬರೆದಿರುವ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಂತಕ್ಕಂಥ ಪುಸ್ತಕಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳು. ನಾವು ಬೇಸಿಕ್ ಆ ಒಂದು
ವಿಜ್ಞಾನದ ವಿಷಯದ ಕುರಿತಾಗಿ ಹಲವಾರು ವಿಚಾರಗಳು ತಿಳಿಸಿಕೊಡ್ತದೆ. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನೋ ವಿಷಯವನ್ನು ನಾನು ಡಾಕ್ಟರ್ KM ಸುರೇಶ್ ಅವರು ಬರೆದಿರುವ ಪುಸ್ತಕದಲ್ಲಿ ರೆಫರ್ ಮಾಡಿದರೆ ಉತ್ತಮವಾಗಿರ್ತದೆ. ಇನ್ನು ಅರ್ಥಶಾಸ್ತ್ರ ಅನ್ನೋದನ್ನ ಕನ್ನಡದಲ್ಲಿ ನಮಗೆ ಅರ್ಥಶಾಸ್ತ್ರದ ಒಂದು ವಿವರಣೆ ಸಿಗೋದು ಶ್ರೀ HRK ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ. HRK ಅವರ ಆ ಒಂದು ಪುಸ್ತಕದಲ್ಲಿ ನಮಗೆ ಅರ್ಥಶಾಸ್ತ್ರದ ಉತ್ತಮವಾದಂಥ ವಿವರಣೆ ದೊರೀತದ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಆತ್ಮೀಯ ಪ್ರಚಲಿತ ವಿದ್ಯಮಾನಗಳಿಗೆ ಪ್ರಜಾವಾಣಿ, ವಿಜಯವಾಣಿ ನ್ಯೂಸ್ ಪೇಪರ್ಗಳನ್ನು ರೆಫರ್ ಮಾಡಿರಿ. ಅದರೊಂದಿಗೆ ಕನ್ನಡ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಹಾಗೂ ಸ್ಪರ್ಧಾ ಕಣಜ, ಸ್ಪರ್ಧಾ ಚಾಣಕ್ಯ, ಈ ಹಲವಾರು ಪುಸ್ತಕಗಳು ಏನು ಬರ್ತಾವೆ ಮ್ಯಾಗ್ಝಿನ್ಸ್ಗಳು, ಇವುಗಳನ್ನು ತಾವು ರೆಫರ್ ಮಾಡಿರಿ. ಇದರಿಂದ ಉತ್ತಮವಾದಂಥ ಅಂಶಗಳು ತಮಗೆ ದೊರೀತಾ ಇದ್ದಾವೆ, ಉತ್ತಮವಾದಂಥ ಮಾಹಿತಿ ತಮಗೆ ದೊರೀತದೆ. ತಿಂಗಳಾನುಗಟ್ಟಲೆ ಆಗಿರ್ತಕ್ಕಂಥ ವಿಷಯಗಳ ಉತ್ತಮವಾದಂಥ ಪರಿಚಯ ಕ್ಷಣಮಾತ್ರದಲ್ಲಿ ತಮಗೆ ಆಗ್ತದೆ. ಹಾಗಾಗಿ ಮಾಸಪತ್ರಿಕೆಗಳನ್ನು ರೆಫರ್ ಮಾಡೋದ್ರೊಂದಿಗೆ ದಿನಪತ್ರಿಕೆಗಳನ್ನು ಓದ್ರಿ. ಇದರಿಂದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಉತ್ತಮವಾದಂಥ ಅಂಶಗಳು ತಮಗೆ ದೊರೀತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈಗ ಪತ್ರಿಕೆ 3 ಸಾಮಾನ್ಯ ಜ್ಞಾನ ಅಂತಕ್ಕಂಥ ವಿಷಯದಲ್ಲಿ ಯಾವ ಯಾವ ವಿಷಯಕ್ಕೆ ಯಾವ ಯಾವ ಪುಸ್ತಕಗಳು ಓದಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಆದ್ಮೇಲೆ ಇದೆಲ್ಲ ಆದ್ಮೇಲೆ ಒಂದು ಸಣ್ಣ ಸಲಹೆ ತಮ್ಮನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ಮೇಲೆ. ಅದೇನಂತಂದ್ರೆ ಏನು ನಾನು ಬುಕ್ಸ್ಗಳ ಲಿಸ್ಟ್ ಕೊಟ್ಟಿದ್ದೇನೆ ಆ ಬುಕ್ಸ್ಗಳೇ ಫೈನಲ್ ಅಲ್ಲ, ಅವುಗಳನ್ನ ತಾವು ರೆಫರ್ ಮಾಡಿರಿ. ರೆಫರ್ ಮಾಡಿದರೆ ಉತ್ತಮವಾದಂಥ ಫಲಿತಾಂಶ ನಮ್ಗೆ ಬರ್ತದೆ. ಆದರೆ ಉತ್ತಮವಾದ ಇನ್ನೂ ಅತ್ಯುತ್ತಮವಾದ ಫಲಿತಾಂಶ ಬೇಕು, ನಮಗೆ ಅದ್ಭುತವಾದ 100ಕ್ಕೆ 100% ನಮಗೆ ಇದು ಬೇಕು ಅಂತಂತಂದರೆ ಈ ಪುಸ್ತಕ ಓದೋದ್ರೊಂದಿಗೆ ಹಲವಾರು ರೀತಿಯ ಮಾರ್ಗಸೂಚಿ ಪುಸ್ತಕಗಳನ್ನ ತಾವು ರೆಫರ್ ಮಾಡಿರಿ. ಇದರಿಂದ ಮತ್ತೆ 10 ಹಲವಾರು ಅಂಕಗಳು ತಮಗೆ ಹೆಚ್ಚಿಗೆ ಸಿಗ್ತವೆ. ಹಾಗಾಗಿ ಈ ಎಲ್ಲ ಪುಸ್ತಕಗಳು ಸ್ಟ್ಯಾಂಡರ್ಡ್ ಪುಸ್ತಕಗಳು, ಇವುಗಳು ಓದೋದ್ರಿಂದ ಮತ್ತೊಂದಿಷ್ಟು ಪುಸ್ತಕ ಓದಿರಿ ತಮಗೆ ಉತ್ತಮವಾದಂಥ ಫಲಿತಾಂಶ ಬರ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲು ಧನ್ಯವಾದ ತಿಳಿಸಿ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ತಾವೆಲ್ಲರೂ FDA SDA ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆ ಆಗ್ರಿ ಅಂತಕ್ಕಂಥ ಆಶಾಭಾವನೆಯನ್ನು, ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.